ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಅವಾಗ ಕಾಲೇಜ್ ಹುಡುಗರೆಲ್ಲ ಕುಣಿತಾ ಇದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತಿದ್ವಿ. ಗಾಡಿ ಏಕಾಏಕಿ ಬಂದು ನುಗ್ಗಿತ್ತು. ನೀವು ಗಾಡಿ ಬರ್ತಿರೋದು ಗಮನಿಸಿದ್ರ? ಅಲ್ಲಿ ಎಲ್ಲರೂ ಎಷ್ಟು ಜನ ಇದ್ರಿ ನೀವು ನೋಡ್ದಂಗೆ? ಮೆರವಣಿಗೆ ಮುಂದೆ ಹೋಗ್ತಾ ಇತ್ತು, ಏನು ಆ್ಯಕ್ಚುಲಿ ನೀವೇನು ಗಮನಿಸಿದ್ರಿ? ಗಾಡಿ ಮುಂದೆ ಗಾಡಿ ಹಿಂದೆ ಒಂದು 50-60 ಜನ ನಿಂತಿದ್ವಿ. ಅವರು ಬಂದಿದ್ದ ಗಾಡಿ ಯಾರೋ ಒಬ್ಬನ್ನ ತಪ್ಸಕ್ಕೆ ಹೋಗಿ ಎಲ್ಲ ಬಂದು ಈ ಕಡೆಗೆ ತಿರುಗಿಸ್ತಾ ಅದು ಬಂದು ನಮ್ಮ ಹುಡುಗ್ರ ಮೇಲೆ ಹತ್ತಿತ್ತು. ನಾವು ಎಲ್ಲರನ್ನೂ ಎತ್ಕೊಳಕ್ಕೆ ಹೋದಾಗ ಅದು ಕಾಲು ಒಂಚೂರು ನೀವು ಲಾರಿ ನಿಮಗೂ ಕೂಡ ಡಿಕ್ಕಿ ಆಯ್ತು? ಏನು ನಮಗೆ ಜಸ್ಟ್ ಪಾಸ್ ಆಯಿತು. ಹುಡುಗ್ರನ್ನ ಕರ್ಕೊಬಂದು ಹಾಕ್ಬೇಕಾರೆ ಡಿವೈಡ್ರು ಟಚ್ ಆಗಿ ಕಾಲು ಸ್ಲಿಪ್ ಆಗಿ ಇದಾಗಿ ಇಷ್ಟೆಲ್ಲ ಫ್ರ್ಯಾಕ್ಚರ್ಸ್ ಆಗಿದೆ. ನಮ್ಮದು ರಮನಾಥ್ ಅಗ್ರಹಾರ ಅಂತ. ನೀವು ಏನು ಅಲ್ಲಿಗೆ ಏನಕ್ಕೆ ಬಂದಿದ್ರಿ, ಅಥವಾ ಅಲ್ಲಿನ ಕಾಲೇಜ್ಗೆ ಹೋಗ್ತಿದ್ರೆ ಏನು? ನೀವು ಅಲ್ಲಿ ಸ್ಟೂಡೆಂಟ್ ಅಲ್ಲಿ ಬಂದಿದ್ವಲ್ಲ, ಅಲ್ಲಿ DJ ಎಲ್ಲ ಕರ್ಸಿದ್ರಲ್ಲ, ಅಲ್ಲಿ ಹೋಗಿ ನೋಡ್ತಾ ಇದ್ವಿ. ಅಲ್ಲಿ ನೋಡ್ತಿದ್ದಾಗ ಸಡನ್ನಾಗಿ ಏಕಾಏಕಿ ಬಂದುಬಿಟ್ಟು ಅದು ಗುದ್ದಿದ್ರೋದ್ರಿಂದ ಇಷ್ಟು ಏಟ. ನೀವು ಅಲ್ಲಿ ಇದ್ರಿ ಸ್ಪಾಟಲ್ಲಿ, ಆ್ಯಕ್ಚುಲ್ ಆಗಿ ಎಷ್ಟೊತ್ತು ಸಮಯ ಏನಾಯಿತು ನಿಮ್ಗೇನು? ನೀವು ಗಮನಿಸಿದಾಗ ಏನಾಯ್ತು ಅಲ್ಲಿ? ನಾವು ಡ್ಯಾನ್ಸ್ ಮಾಡ್ತಿದ್ರೆ ಡಿವೈಡರ್ ದಾಟ್ಕೊಂಬಂದು ಕಬ್ಬಣ ಎಲ್ಲ ಡಿವೈಡ್ರಲ್ಲಿ ಹಾಕಿರ್ತಾರಲ್ಲ, ಕಬ್ಬಣ ಅದೆಲ್ಲ ಮುರ್ಕೊಂಬಂದು ಗುದ್ದಿರೋದಲ್ಲಿ ನಿಂತಿರೋ ಜನ. ಒನ್ ವೇ ಬಿಟ್ಟಿದ್ರು, ಒನ್ ವೇಯಿಂದ ಅದು ಸ್ಪೀಡಾಗಿ ಬಂದಿರೋದ್ರಿಂದ ಟರ್ನ್ ಮಾಡಿರೋದ್ರಿಂದ ಡಿವೈಡರ್ ದಾಟ್ಕೊಂಡ್ಬಂದಿತ್ತು. ಹಾಂ, ಒಂದು 200-300 ಜನ ಇದ್ವಿ. ಹಾಂ, ಸ್ಟೂಡೆಂಟ್ಸು. ನಿಮ್ಗೆ ಏಟಾಗಿದೆಯಾ? ಬೇರೆ ಎಷ್ಟು ಜನಕ್ಕೆ ಏಟಾಗಿದೆ? ಜಸ್ಟ್ ಕಾಲು ಏಟಾಗಿದೆ ಸರ್. ಫ್ರೆಂಡ್ಸ್ಗೆ ಎಲ್ಲ ಬೇರೆಯವ್ರಿಗೂ ಏಟಾಗಿದೆ. ಹಾಂ, ಒಂದೇ ಸಲ ಬಂದ್ಬಿಟ್ಟಿದ್ದಾರೆ. ಹಾಂ, ಈ ಕಡೆ ಸಿಂಗಲ್ ವೇಲ್ ಬಿಟ್ಟಿದ್ದು, ಈ ಕಡೆ ವೆಹಿಕಲ್ ಜನಗಳಿದೆ ಆ ಜಾಗಕ್ಕೆ ಬಂದ್ಬಿಟ್ಟು ಇದಾವೆ. ಹಾಂ, ಜನಗಳ ಮೇಲೆ. ಆದರ್ಶ ಅಂತ.